ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸ್ ಬಂದು ನಂಬರ್ ಆಫ್ ಸ್ಟ್ರೈಟ್ ಲೈನ್ಸ್ ಇನ್ ಎ ಗಿವನ್ ಫಿಗರ್ ಅಂತ. ಕೊಟ್ಟಿರೋ ಅಂಥ ಚಿತ್ರದಲ್ಲಿ ಎಷ್ಟು ಸ್ಟ್ರೈಟ್ ಲೈನ್ಸ್ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಇರ್ತದೆ. ಅಂದರೆ ನಾವು ಆಲ್ರೆಡಿ ಕೊಟ್ಟಿರೋಂಥ ಚಿತ್ರದಲ್ಲಿ ಟ್ರಯಾಂಗಲ್ಸ್ ಬಗ್ಗೆ ಕಲ್ತಿದ್ದೀವಿ. ಇವತ್ತು ಕೊಟ್ಟಿರೋ ಅಂಥ ಚಿತ್ರದಲ್ಲಿ ಸ್ಟ್ರೈಟ್ ಲೈನ್ಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ತಿಳಿಬೇಕು. ಇದರಲ್ಲಿ ಒಂದು ಕ್ವಶನ್ ಬರೋ ಅಂಥ ಚಾನ್ಸಸ್ ಇರುತ್ತೆ. ಚಿತ್ರ ಕೊಟ್ಟಿರ್ತಾರೆ, ಅದರಲ್ಲಿ ನಾವು ಸ್ಟ್ರೈಟ್ ಲೈನ್ಸ್ ಎಷ್ಟಿದೆ ಅಂತೇಳಿ ಕೌಂಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಮುಂದೆ ಒಂದೊಂದೇ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಈ ಥರ ಕೇಳ್ತಾರೆ, ಫೈಂಡ್ ನಂಬರ್ ಆಫ್ ಸ್ಟ್ರೈಟ್ ಲೈನ್ಸ್ ಇನ್ ಎ ಗಿವನ್ ಫಿಗರ್ ಅಂತೇಳಿ ಕಾನ್ಸೆಪ್ಟ್. ಇವತ್ತಿಂದು ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. ಇದರಲ್ಲಿ 3 ಥರದ ಲೈನ್ಸ್ ಬರುತ್ತೆ. ಸ್ಟ್ರೈಟ್ ಲೈನ್ಸಲ್ಲಿ ನಿಮಗೆ 3 ಥರದ ಲೈನ್ಸ್ ಕಾಣುತ್ತೆ. ಮೊದಲನೇದು ಬಂದು ಆರಿಜಾಂಟಲ್ ಲೈನ್ಸ್ ಅಂತೇಳಿ, ಇನ್ನೊಂದು ವರ್ಟಿಕಲ್ ಲೈನು ಮತ್ತು ಸ್ಲ್ಯಾಂಟಿಂಗ್ ಲೈನ್ಸ್ ಅಂತೇಳಿ ಕರಿತೀವಿ. ಈ ಥರ ಕೊಟ್ಟಿರೋಂಥ ಚಿತ್ರದಲ್ಲಿ ನಾವು ಈ 3 ಥರ ಲೈನ್ನ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಾನು ಆರಿಜಾಂಟಲ್ ಲೈನ್ನ ಗ್ರೀನ್ ಕಲರು, ವರ್ಟಿಕಲ್ ಲೈನ್ನ ರೆಡ್ ಕಲರು ಮತ್ತು ಸ್ಲ್ಯಾಂಟಿಂಗ್ ಲೈನ್ಸ್ನ ಬ್ಲ್ಯಾಕ್ ಕಲರಲ್ಲಿ ತೋರಿಸಿದ್ದೀನಿ. ಯಾಕೆಂದರೆ ಫಿಗರ್ಗಳಲ್ಲಿ ನಾನು ಇದೇ ಕಲರ್ನ ತೋರಿಸ್ತಾ ಹೋಗ್ತೀನಿ. ಹಂಗಾಗಿ ಈ ಫಸ್ಟ್ ಪೇಜಲ್ಲೇ ನಿಮಗೆ ಕಲರ್ಸ್ಗಳು ತೋರಿಸ್ಬಿಟ್ಟು ಆ ಲೈನ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಆಯಿತಾ? 3 ಟೈಪ್ಸ್ ಆಫ್ ಲೈನ್ಸ್ ಇರುತ್ತೆ ಸ್ಟ್ರೈಟ್ ಲೈನ್ಸಲ್ಲಿ, ನೆನ್ಪಿಟ್ಕೊಳ್ಳಿ ಇನ್ನೊಂದು ಸಲ. ಆರಿಜಾಂಟಲ್ ಲೈನು, ವರ್ಟಿಕಲ್ ಲೈನು ಮತ್ತು ಸ್ಟ್ರೈಟ್ ಲೈನ್ಸ್, ಸ್ಲ್ಯಾಂಟ್ ಲೈನ್ಸ್ ಅಂತೇಳಿ ಕರಿತೇವೆ. ಈಗ ಪ್ರಾಬ್ಲಮ್ಸಿಗೆ ಬರೋಣ. ಇದೊಂದು ಈಸಿ ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಇಲ್ಲಿ ನೀವು ಈಸಿಯಾಗಿ ಹೇಳ್ಬಿಡ್ತೀರಿ ಎಷ್ಟು ಸ್ಟ್ರೈಟ್ ಲೈನ್ಸ್ ಇದೆ ಅಂದರೆ ಈಸಿಯಾಗಿ ನೀವು 3 ಲೈನ್ಸ್ ಅಂತ ಹೇಳ್ಬೋದು. ಈ ಚಿತ್ರದಲ್ಲಿ ನಿಮಗೆ ಆರಿಜಾಂಟಲ್ ಲೈನ್ ತೋರಿಸ್ತಾ ಇದ್ದೀನಿ. ಆರಿಜಾಂಟಲ್ ಲೈನ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇದೆ. ಎಷ್ಟಿದೆ ಅಂದರೆ ಆರಿಜಾಂಟಲ್ ಲೈನು 1 ಇದೆ. ವರ್ಟಿಕಲ್ ಲೈನ್ನ ರೆಡ್ ಕಲರಲ್ಲಿ ತೋರಿಸಿದ್ದೀವಿ. ಇದು ಎಷ್ಟಿದೆ ಅಂದರೆ 1 ಇದೆ. ಸ್ಲ್ಯಾಂಟಿಂಗ್ ಅಂದರೆ ಇಳಿಜಾರಿರೋಂಥ ಲೈನ್ ಎಷ್ಟಿದೆ ಅಂದರೆ 1. ಟೋಟಲ್ ನಂಬರ್ ಆಫ್ ಈ ಚಿತ್ರದಲ್ಲಿ ಲೈನ್ಸ್ ಅಂದರೆ 3 ಅಂತೇಳಿ ನೀವು ನೋಡಿದ ತಕ್ಷಣ ಹೇಳ್ಬೋದು. ಇದು ಈಸಿ ಇರೋದ್ರಿಂದ ನಿಮಗೆ ಅಷ್ಟು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹೋಗ್ತಾ ಹೋಗ್ತಾ ಇದೇ ಪ್ರೊಸೀಜರಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಇಲ್ಲೊಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಈ ಚಿತ್ರದಲ್ಲಿ ಎಷ್ಟು ಸ್ಟ್ರೈಟ್ ಲೈನ್ಸ್ ಇದೆ ಅಂತೇಳಿ. ಯಾವ ರೀತಿ ಅಬ್ಸರ್ವ್ ಮಾಡ್ತೀರಿ? ನಾನು ಹೇಳಿದ್ದೀನಿ ಹಿಂದೆ, ಆರಿಜಾಂಟಲ್ ಲೈನ್ಸ್ನ ಫಸ್ಟ್ ಅಬ್ಸರ್ವ್ ಮಾಡಬೇಕು. ನಾನು ಇಲ್ಲಿ ಆರಿಜಾಂಟಲ್ ಲೈನ್ಸ್ನ ಗ್ರೀನ್ ಕಲರಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಒಂದೇ ಲೈನ್ ಅಂತ ಕನ್ಸಿಡರ್ ಮಾಡಬೇಕು. ಅಂದರೆ ಸ್ಟಾರ್ಟಿಂಗಿಂದ ಎಂಡ್ ಆಗೋವರೆಗೂ ಅದು ಪೂರ್ತಿ ಒಂದು ಲೈನ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಇಲ್ಲೊಂದು ಗ್ರೀನ್ ಲೈನ್ ಇದೆ, ಇಲ್ಲೊಂದು ಗ್ರೀನ್ ಲೈನ್ ಇದೆ, ಇಲ್ಲೊಂದು. ಅಂದರೆ ಟೋಟಲ್ ನಂಬರ್ ಆಫ್ ಆರಿಜಾಂಟಲ್ ಲೈನ್ಸ್ ಎಷ್ಟು ಅಂದರೆ 3 ಅಂತ ಹೇಳಬೇಕು. ಅದೇ ರೀತಿ ವರ್ಟಿಕಲ್ ಲೈನ್ಸ್ ನೋಡಿ, ಇಲ್ಲೂ ಅಷ್ಟೇ. ಇಲ್ಲಿ ಸ್ಟಾರ್ಟ್ ಆಗಿದ್ದು ಇಲ್ಲಿ ಎಂಡ್ ಆಗುತ್ತೆ, ಅದನ್ನು ಪೂರ್ತಿ ಒಂದು ಲೈನ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಇಲ್ಲಿ ನಮಗೆ 3 ವರ್ಟಿಕಲ್ ಲೈನ್ಸ್ ಕಾಣುತ್ತೆ. ಟೋಟಲ್ ನಂಬರ್ ಆಫ್ ವರ್ಟಿಕಲ್ ಲೈನ್ಸ್ ಅಂದರೆ 3. ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಲೈನ್ಸ್ ನೋಡ್ಕೊಳ್ಳಿ. ಈ ಒಳಗಡೆ ಡಯಾಗನಲ್ ಶೇಪಲ್ಲಿ 2 ಇದ್ದಾವೆ. ಅವು 2 ಸ್ಲ್ಯಾಂಟಿಂಗ್ ಲೈನ್ಸು. ಇಲ್ಲಿ ಹೊರಗಡೆ 4 ಬಂದಿದೆ. ಬ್ಲ್ಯಾಕ್ ಕಲರಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಈ 4 ಕಲರಲ್ಲಿದೆ. ಟೋಟಲ್ ಸ್ಲ್ಯಾಂಟಿಂಗ್ ಲೈನ್ಸ್ ಎಷ್ಟು ಅಂದರೆ 6. ಈಗ ನಾವು 3 ಥರದ ಲೈನ್ಸ್ನೂ ಟೋಟಲ್ ಮಾಡಬೇಕು. ಎಷ್ಟು ಬರುತ್ತೆ? 12. ಅಂದರೆ ಈ ಫಿಗರಲ್ಲಿ ಒಟ್ಟು ಸ್ಟ್ರೈಟ್ ಲೈನ್ಸ್ ಎಷ್ಟಿದೆ ಅಂದರೆ 12 ಲೈನ್ಸ್ ಇದೆ ಅಂತೇಳಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಈ ಚಿತ್ರದಲ್ಲಿ ನೋಡಿ, ನಿಮಗೆ ಆರಿಜಾಂಟಲ್ ಲೈನ್ಸ್ನ ನಾನು ಗ್ರೀನ್ ಕಲರಲ್ಲಿ ತೋರಿಸಿದ್ದೀನಿ. 1, 2, 3 ಇದೆ. ಆರಿಜಾಂಟಲ್ ಲೈನ್ಸ್ 3. ವರ್ಟಿಕಲ್ ಲೈನ್ಸ್ ಅಬ್ಸರ್ವ್ ಮಾಡಿ, ರೆಡ್ ಕಲರಲ್ಲಿದೆ, 3 ಲೈನ್ ಇದೆ. ವರ್ಟಿಕಲ್ ಲೈನ್ಸು 3. ಸ್ಲ್ಯಾಂಟಿಂಗ್ ಲೈನ್ಸ್ ನೋಡಿ, ಈ ಕಡೆ 2 ಇದೆ, ಈ ಕಡೆ 2 ಇದೆ, 4. ಟೋಟಲ್ ನಂಬರ್ ಆಫ್ ಸ್ಟ್ರೈಟ್ ಲೈನ್ಸ್ ಎಷ್ಟು ಈ ಚಿತ್ರದಲ್ಲಿ ಅಂದರೆ ನೀವು ಈಸಿಯಾಗಿ 10 ಅಂತೇಳಿ ಫೈಂಡ್ ಔಟ್ ಮಾಡ್ಬೋದು. ಆಯಿತಾ? ಮುಂದೆ ಹೋಗೋಣ. ಈ ಚಿತ್ರದಲ್ಲಿ ನೋಡಿ, ಇಲ್ಲೂ ಅಷ್ಟೇ. ನೀವು ಆರಿಜಾಂಟಲ್ ಲೈನ್ಸ್ನ ನಾನು ಗ್ರೀನ್ ಕಲರಲ್ಲಿ ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಇಲ್ಲಿವರೆಗೂ ಒಂದೇ ಲೈನ್ ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲೂ ಅಷ್ಟೇ ಆರಿಜಾಂಟಲ್ ಲೈನ್ಸ್ 3 ಇದೆ. ವರ್ಟಿಕಲ್ ಲೈನ್ಸ್ ರೆಡ್ ಕಲರಲ್ಲಿ ಕಾಣಿಸುತ್ತೆ ನೋಡಿ, 3 ಇದೆ. ಅಂದರೆ ವರ್ಟಿಕಲ್ ಲೈನ್ಸ್ 3. ಸ್ಲ್ಯಾಂಟಿಂಗ್ ಲೈನ್ಸ್ ಈ ಕಡೆ 3 ಬಂದಿದೆ ಮತ್ತು ಈ ಕಡೆ 3 ಬಂದಿದೆ. ಟೋಟಲ್ 6. ಒಟ್ಟು ಈ ಚಿತ್ರದಲ್ಲಿರೋ ಅಂಥ ಸ್ಟ್ರೈಟ್ ಲೈನ್ಸ್ ಎಷ್ಟು ಅಂದರೆ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, 12 ಅಂತೇಳಿ. ನಾನು ಇಲ್ಲಿ ನಿಮಗೆ ಗ್ರೀನು, ರೆಡ್ಡು ಮತ್ತು ಬ್ಲ್ಯಾಕ್ ಕಲರಲ್ಲಿ ತೋರಿಸ್ತಾ ಹೋಗಿದ್ದೀನಿ. ಅಬ್ಸರ್ವ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಈ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿ. ಇಲ್ಲೂ ಅಷ್ಟೇ ಆರಿಜಾಂಟಲ್ ಲೈನು ಗ್ರೀನ್ ಕಲರಲ್ಲಿದೆ. 1, 2, 3 ಇದೆ. ಆರಿಜಾಂಟಲ್ ಲೈನು 3. ವರ್ಟಿಕಲ್ ಲೈನು ರೆಡ್ ಕಲರಲ್ಲಿದೆ 3. ಮತ್ತು ಸ್ಲ್ಯಾಂಟಿಂಗ್ ಲೈನ್ಸ್ ನೋಡಿ ಬ್ಲ್ಯಾಕ್ ಕಲರಲ್ಲಿ, ಇಲ್ಲಿಂದ ಇಲ್ಲಿಗೊಂದು, ಇಲ್ಲಿ 1, 2, ಇಲ್ಲೊಂದು 3, 4. ಒಟ್ಟು ಸ್ಲ್ಯಾಂಟಿಂಗ್ ಲೈನ್ಸು 4 ಇದೆ. ಟೋಟಲ್ ನಂಬರ್ ಆಫ್ ಲೈನ್ಸ್ ಈ ಚಿತ್ರದಲ್ಲಿ ಎಷ್ಟಿದೆ ಅಂದರೆ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು,
10 ಅಂತ ಹೇಳಿ. ನೆಕ್ಸ್ಟ್ ಈ ಚಿತ್ರ ನೋಡಿ, ಹಾರಿಜಾಂಟಲ್ ಲೈನ್ಸ್ನ ಫಸ್ಟ್ ಅಬ್ಸರ್ವ್ ಮಾಡಿ. ಗ್ರೀನ್ ಕಲರಲ್ಲಿದೆ 1 ಮತ್ತು 2. ವರ್ಟಿಕಲ್ ಲೈನ್ ಈ ಚಿತ್ರದಲ್ಲಿ ನಿಮಗೆ ಒಂದೇ ಒಂದು ಕಾಣಿಸುತ್ತೆ ರೆಡ್ ಕಲರಲ್ಲಿ. ವರ್ಟಿಕಲ್ ಲೈನು 1 ಮತ್ತು ಸ್ಲ್ಯಾಂಟಿಂಗ್ ಲೈನ್ಸ್ ನೋಡ್ಕೊಳ್ಳಿ, ಇಲ್ಲೊಂದಿದೆ ಮತ್ತು ಈ ಕಡೆ ಸೈಡಿಂದ ಒಟ್ಟು ಹೊರಗಡೆ ಇರೋಂಥ 4, ಒಳಗಡೆ 2 ಬರ್ತವೆ. ಒಟ್ಟು 6 ಸ್ಲ್ಯಾಂಟಿಂಗ್ ಲೈನ್ಸ್ ಇದೆ. ಟೋಟಲ್ ನಂಬರ್ ಆಫ್ ಸ್ಟ್ರೈಟ್ ಲೈನ್ಸ್ ಈ ಚಿತ್ರದಲ್ಲಿ ನಿಮಗೆ 9 ಅಂತ ಹೇಳ್ಬೋದು, ಈಸಿಯಾಗಿದೆ. ನೆಕ್ಸ್ಟ್ ಈ ಚಿತ್ರ ನೋಡಿ, ಕ್ಲೀನಾಗಿ ನಿಧಾನಕ್ಕೆ ಅಬ್ಸರ್ವ್ ಮಾಡಿ, ಕನ್ಫ್ಯೂಸ್ ಆಗಬೇಡಿ. ಹಾರಿಜಾಂಟಲ್ ಲೈನ್ಸ್ ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿವರೆಗೂ ಒಂದೇ ಲೈನ್ ಅಂತ ಕನ್ಸಿಡರ್ ಮಾಡಬೇಕು. ಅಂದರೆ ಸ್ಟಾರ್ಟಿಂಗಿಂದ ಎಂಡ್ ಆಗೋವರೆಗೂ ಒಂದು ಲೈನ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ 3 ಹಾರಿಜಾಂಟಲ್ ಲೈನ್ಸ್ ಕಾಣುತ್ತೆ. ವರ್ಟಿಕಲ್ ಲೈನ್ಸ್ ಅಬ್ಸರ್ವ್ ಮಾಡಿ, 1 2 3 4 5 ಇದೆ ನೋಡಿ, ರೆಡ್ ಕಲರಲ್ಲಿ ಮಾರ್ಕ್ ಮಾಡಿದ್ದೀನಿ. 5 ವರ್ಟಿಕಲ್ ಲೈನ್ಸ್ ಇದೆ. ಅದೇ ರೀತಿ ಸ್ಲ್ಯಾಂಟಿಂಗ್ ಲೈನ್ಸ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ 2 ಇದೆ, ಈ ಕಡೆ ಬಂದಿರೋಂಥವು 2, 4 ಆಯಿತು, ಈ ಕಡೆ 2 6 ಮತ್ತು ಇವೆರಡು, ಟೋಟಲ್ಲು 8 ಸ್ಲ್ಯಾಂಟಿಂಗ್ ಲೈನ್ಸ್ ಇದೆ. ಅಂದರೆ ಬ್ಲ್ಯಾಕ್ ಕಲರಲ್ಲಿರೋ ಅಂಥವು 8 ಲೈನ್ಸ್ ಇದೆ. ಈ ಚಿತ್ರದಲ್ಲಿ ಒಟ್ಟು ಸ್ಟ್ರೈಟ್ ಲೈನ್ ಬೇಕು ಅಂದರೆ ಹಾರಿಜಾಂಟಲ್ ಲೈನು, ವರ್ಟಿಕಲ್ ಲೈನು ಮತ್ತು ಸ್ಲ್ಯಾಂಟಿಂಗ್ ಲೈನ್ಸ್ನ ನೀವು ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದ್ರೆ ನಿಮಗೆ 16 ಬರುತ್ತೆ. ಒಟ್ಟು ಈ ಚಿತ್ರದಲ್ಲಿ 16 ಸ್ಟ್ರೈಟ್ ಲೈನ್ಸ್ನ ನೀವು ಕಾಣ್ಬೋದು. ಮುಂದಿನ ಚಿತ್ರದಲ್ಲಿ ನೋಡಿ, ಇಲ್ಲೂ ಅಷ್ಟೇ ಹಾರಿಜಾಂಟಲ್ ಲೈನು ಗ್ರೀನ್ ಕಲರಲ್ಲಿದೆ, 2 ಹಾರಿಜಾಂಟಲ್ ಲೈನ್ಸ್ ಕಾಣ್ತದೆ. ವರ್ಟಿಕಲ್ ಲೈನು ರೆಡ್ ಇದೆ, 3 ಇದೆ. ಅದೇ ರೀತಿ ಸ್ಲ್ಯಾಂಟಿಂಗ್ ಲೈನ್ಸ್ ಬ್ಲ್ಯಾಕ್ ಕಲರ್ ಅಬ್ಸರ್ವ್ ಮಾಡಿ, ಇಲ್ಲಿ ಮೇಲ್ಗಡೆ 4 ಬರ್ತದೆ, ಕೆಳಗಡೆ ಮೇಲ್ಗಡೆ 4 ಇದೆ, ಕೆಳಗಡೆ 4 ಇದೆ, ಆಯಿತಾ. ಇಲ್ಲಿ ನಿಮಗೆ ಈ ಥರದ ಲೈನ್ಗಳನ್ನ ನೋಡಿ, ಈ ಥರ ಇಲ್ಲಿ ಫುಲ್ ಇಲ್ಲಿಂದ ಇಲ್ಲಿಗೆ ನೀವು 1 ಅಂತ ಕನ್ಸಿಡರ್ ಮಾಡಬೇಕು, ಮತ್ತು ಇಲ್ಲಿ 1 ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಇಲ್ಲಿ 2 ಮತ್ತು ಈ ಕಡೆ 2, 4 4 ಒಟ್ಟು 8 ನಿಮಗೆ ಸ್ಲ್ಯಾಂಟಿಂಗ್ ಲೈನ್ಸ್ನ ಕಾಣ್ತೇವೆ. ಒಟ್ಟು ಈ ಚಿತ್ರದಲ್ಲಿ ನೀವು 13 ಸ್ಟ್ರೈಟ್ ಲೈನ್ಸ್ನ ಕಾಣ್ಬೋದು. ಕ್ಲೀನಾಗಿ ಅಬ್ಸರ್ವ್ ಮಾಡಿ, 2 ಗ್ರೀನ್ ಕಲರಲ್ಲಿರೋ ಹಾರಿಜಾಂಟಲ್ ಲೈನು, 3 ವರ್ಟಿಕಲ್ ಲೈನು ಮತ್ತು ಈ ಸ್ಲ್ಯಾಂಟಿಂಗ್ ಲೈನ್ನ ನಿಧಾನಕ್ಕೆ ಅಬ್ಸರ್ವ್ ಮಾಡಿ. ಈ ಥರ ಈ ಕಡೆ ಬಂದಿರೋ 2 ಮತ್ತು ಈ ಕಡೆ ಬಂದಿರೋ 2, 4 ಆಯಿತಾ. ಅವುಗಳು ಕ್ಲೋಸ್ ಆಗಿದೆಯಲ್ಲ ಆ 4, ಒಟ್ಟು 8 ಸ್ಲ್ಯಾಂಟಿಂಗ್ ಲೈನ್ಸ್ನ ನೋಡ್ಬೋದು. ಟೋಟಲ್ ನಂಬರ್ ಆಫ್ ಸ್ಟ್ರೈಟ್ ಲೈನ್ಸ್ ಈ ಚಿತ್ರದಲ್ಲಿ ನೀವು 13 ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕಾಗ್ತದೆ. ಈ ಚಿತ್ರದಲ್ಲಿ ನೋಡಿ, ಹಾರಿಜಾಂಟಲ್ ಲೈನ್ ಗ್ರೀನ್ ಕಲರಲ್ಲಿ 1 2 3 4 5 6 7 ಹಾರಿಜಾಂಟಲ್ ಲೈನ್ ಇದೆ. ವರ್ಟಿಕಲ್ ಲೈನು ರೆಡ್ ಕಲರಲ್ಲಿ ನೋಡಿ, 1 2 3 4 ಇದೆ. ಆದರೆ ಈ ಚಿತ್ರದಲ್ಲಿ ಸ್ಲ್ಯಾಂಟಿಂಗ್ ಲೈನ್ಸ್ ಅಂದರೆ ಬ್ಲ್ಯಾಕ್ ಕಲರಲ್ಲಿ ಯಾವುದೂ ಲೈನ್ಸು ಕಾಣಿಸ್ತಾ ಇಲ್ಲ. ಅಂದರೆ ನಿಮಗೆ ಸ್ಲ್ಯಾಂಟಿಂಗ್ ಲೈನ್ಸ್ ಈ ಚಿತ್ರದಲ್ಲಿ 0. ಅಂದರೆ ಇವೆಲ್ಲ ಆಡ್ ಮಾಡಿದ್ರೆ ನಿಮಗೆ ಟೋಟಲ್ ನಂಬರ್ ಆಫ್ ಸ್ಟ್ರೈಟ್ ಲೈನ್ಸು ಈ ಚಿತ್ರದಲ್ಲಿ 11 ಇದೆ. ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸ್ಲ್ಯಾಂಟಿಂಗ್ ಲೈನ್ಸ್ ಇಲ್ಲ, ಅದನ್ನು ನಾನು 0 ಅಂತೇಳಿ ತೋರಿಸಿದ್ದೇನೆ. ನೆಕ್ಸ್ಟ್ ಈ ಚಿತ್ರದಲ್ಲಿ ನೋಡಿ, 2 ಹಾರಿಜಾಂಟಲ್ ಲೈನ್ ಇದೆ ಗ್ರೀನ್ ಕಲರಲ್ಲಿ, ಹಾರಿಜಾಂಟಲ್ ಲೈನ್ 2, ವರ್ಟಿಕಲ್ ಲೈನ್ ಯಾವುದೂ ಇಲ್ಲ. ಅಂದರೆ ವರ್ಟಿಕಲ್ ಲೈನು 0 ಆಗುತ್ತೆ. ರೆಡ್ ಕಲರಲ್ಲಿ ನಾನು ಶೇಡ್ ಮಾರ್ಕ್ ಮಾಡ್ತಿದ್ನಲ್ಲ ಆ ಥರದ್ದು ಯಾವುದೂ ಇಲ್ಲ. ವರ್ಟಿಕಲ್ ಲೈನು 0. ಸ್ಲ್ಯಾಂಟಿಂಗ್ ಲೈನ್ಸ್ನ ನೋಡ್ಕೊಳ್ಳಿ, ಈ ಕಡೆ 3 ಇದೆ ಮತ್ತು ಈ ಕಡೆ 3 ಇದೆ. ಒಟ್ಟು 6 ಸ್ಲ್ಯಾಂಟಿಂಗ್ ಲೈನ್ಸ್ ಕಾಣಿಸ್ತದೆ. ಟೋಟಲ್ ನಂಬರ್ ಆಫ್ ಸ್ಟ್ರೈಟ್ ಲೈನ್ಸ್ ಈ ಚಿತ್ರದಲ್ಲಿ ಎಷ್ಟಿದೆ ಅಂದರೆ 8 ಅಂತೇಳಿ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಈ ಪ್ರಾಬ್ಲಮ್ ನೋಡಿ, ಇದೇ ಪ್ರಾಬ್ಲಮ್ನ ನಾನು ನಂಬರ್ ಆಫ್ ಟ್ರಯಾಂಗಲ್ಸಲ್ಲಿ ಯೂಸ್ ಮಾಡಿದ್ದೆ. ಅದೇ ಚಿತ್ರ ಇಲ್ಲೂ ಬಂದಿದೆ. ಹಾರಿಜಾಂಟಲ್ ಲೈನ್ಸ್ ನೋಡಿ, 1 2 3 4 ಗ್ರೀನ್ ಕಲರಲ್ಲಿದೆ. ಹಾರಿಜಾಂಟಲ್ ಲೈನ್ಸು 4. ಯಾವುದೇ ರೀತಿ ವರ್ಟಿಕಲ್ ಲೈನ್ಸ್ ರೆಡ್ ಕಲರಲ್ಲಿ ನಿಮಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇಲ್ಲ. ವರ್ಟಿಕಲ್ ಲೈನ್ಸು 0. ಸ್ಲ್ಯಾಂಟಿಂಗ್ ಲೈನ್ಸ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಈ ಕಡೆ 4 ಕಾಣ್ತದೆ ಮತ್ತು ಈ ಕಡೆ ರಿವರ್ಸಲ್ಲಿ 4 ಕಾಣ್ತದೆ. ಒಟ್ಟು 8 ಸ್ಲ್ಯಾಂಟಿಂಗ್ ಲೈನ್ಸ್ ಬ್ಲ್ಯಾಕ್ ಕಲರಲ್ಲಿ ಕಾಣಿಸ್ತಾ ಇದೆ, ಅಬ್ಸರ್ವ್ ಮಾಡಿ. ಟೋಟಲ್ ನಂಬರ್ ಆಫ್ ಲೈನ್ಸ್ ಎಷ್ಟಿದೆ ಈ ಚಿತ್ರದಲ್ಲಿ ಅಂದರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ನೀವು, 12 ಇದೆ ಅಂತೇಳಿ. ಇನ್ನೊಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಇಲ್ಲೂ ಅಷ್ಟೇ ಹಾರಿಜಾಂಟಲ್ ಲೈನ್ ನೋಡಿ, ಗ್ರೀನ್ ಕಲರಲ್ಲಿ ಎಷ್ಟಿದೆ, 2 ಇದೆ. ವರ್ಟಿಕಲ್ ಲೈನು ರೆಡ್ ಕಲರಲ್ಲಿ ನೋಡಿ, 1 2 3 4 5 ಇದೆ ವರ್ಟಿಕಲ್ ಲೈನ್. ಸ್ಲ್ಯಾಂಟಿಂಗ್ ಲೈನ್ಸ್ ನೋಡಿ, ಮೇಲ್ಗಡೆ 2 ಇದೆ, ಕೆಳಗಡೆ 2 ಇದೆ, 4 ಆಯಿತು. ಒಂದೊಂದು ಸ್ಕ್ವಯರ್ ಶೇಪಲ್ಲಿ 2 ಇದೆ. ಅಂದರೆ 2 2 2 8, ಮೇಲ್ಗಡೆ 2, ಕೆಳಗಡೆ 2, ಒಟ್ಟು 12 ಸ್ಲ್ಯಾಂಟಿಂಗ್ ಲೈನ್ಸ್ನ ನೀವು ಕಾಣ್ಬೋದು. ಟೋಟಲ್ ಈ ಚಿತ್ರದಲ್ಲಿ ನಿಮಗೆ 19 ಸ್ಟ್ರೈಟ್ ಲೈನ್ಸ್ ಇದ್ದಾವೆ ಅಂತೇಳಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ನೀವು ಇದೇ ಪ್ರೊಸೀಜರಲ್ಲಿ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಫಸ್ಟ್ ಹಾರಿಜಾಂಟಲ್ ತೊಗೊಳ್ಳಿ, ವರ್ಟಿಕಲ್ ಅಬ್ಸರ್ವ್ ಮಾಡಿ, ಸ್ಲ್ಯಾಂಟಿಂಗ್ ಲೈನ್ಸ್ ಮಾಡಿ, 3 ಟೋಟಲ್ ಮಾಡಿದ್ರೆ
ಟೋಟಲ್ ನಂಬರ್ ಆಫ್ ಸ್ಟ್ರೈಟ್ ಲೈನ್ಸ್ ಇನ್ ಎ ಗಿವನ್ ಫಿಗರ್ ಅಂತೇಳಿ ನಿಮಗೆ ಸಿಗುತ್ತೆ. ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದೆ ಬರೋವಂಥ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಾಸಸ್ನ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು.